ದಿನ ನಾನು ಪ್ರಥಮ PUCಯಲ್ಲಿ ಹಿಂದಿ ಭಾಷೆಯಲ್ಲಿ ನಡೀತಕ್ಕಂಥ ಅರ್ಧವಾರ್ಷಿಕ ಪರೀಕ್ಷೆಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಕೆಲವು ಜಿಲ್ಲೆಗಳಲ್ಲಿ ಪರೀಕ್ಷೆ ಆಗಿದೆ, ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಪರೀಕ್ಷೆ ಆಗಬೇಕು. ಬಟ್ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬ ಹೆಚ್ಚಿದೆ. ಜೊತೆಗೆ ನಿಮಗೆ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನು ಮತ್ತು ಯಾವ ಪಾಠದಿಂದ ಯಾವೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತಕ್ಕಂಥ ಐಡಿಯಾ ಕೂಡ ಸಿಗ್ತದೆ. फर्स्ट 10 बहु आयके प्रश्नेಗಳಿದಾವೆ. फर्स्ट क्वेश्चन, तुम्हें मेरी सौगंध अब एक पग भी आगे न बढ़ाता यह वाक्य किसने कहा. सेकंड क्वेश्चन, हमेशा बढ़ते चलो मरते दम तक गरीबों और पद दलितों के लिए सहानुभूति यह आदर्श वाक्य किसके हैं ಅಂತ ಇದೆ. थर्ड क्वेश्चन, लेखक के मित्र के पास दोषों का क्या है. फोर्थ क्वेश्चन, लेखिका की माँ ने बिंदा के पैरों पर क्या लगाया. प्रश्न 5, बाबा साहेब डॉक्टर अंबेडकर ने किस समाज को जागरूक करना आरंभ किया. सिक्स क्वेश्चन इतु, कबीर के अनुसार किसकी जाति नहीं पूछनी चाहिए. नारी कब पत्थर तोड़ रही थी. कवि वचन क्या खोर कर रख हुए. शराबी के हाथों में कितने रुपए थे. युवक की पहली पत्नी उसके लिए क्या थी ಅಂತಕ್ಕಂಥದ್ದು ಇತ್ತು. ಇನ್ನು ಕಾರಕ ಚಿಹ್ನೆಗಳಿದ್ದಾವೆ. 5 ಕಾರಕ ಚಿಹ್ನೆಗಳನ್ನು ಸರಿಯಾಗಿ ಬರೀಬೇಕು. राजा दशरथ के 4 पुत्र थे. उसके घर जो माँ ने मुझे रोक दिया था. चूल्हे डैश चढ़ाया दूध उफना जा रहा था. वह घर डैश नहीं है. मितली डैश शिकायत भी हो सकती है ಅಂತಕ್ಕಂಥದ್ದು ಕಾರಕಗಳನ್ನು ನೋಡ್ಕೊಡ್ರಿ. ಹೊಂದಿಸಿ ಬರೆಯಿರಿಯಲ್ಲಿ खून का घूंट पीकर रह जाता, कमर कसना, कल्लोल करना, पीड़ छुड़ाना, फलके बिछाना ಅಂತಕ್ಕಂಥದ್ದು ಇತ್ತು. ಮುಹಾವರ ಇದ್ದಾವೆ, ಅವುಗಳ ಅರ್ಥಗಳೊಂದಿಗೆ ಹೊಂದಿಸಿ ಬರೀಬೇಕು. ಇನ್ನು ನೆಕ್ಸ್ಟ್ ನೋಡೋಣ. ಎಸ್ 2 ಪ್ರಶ್ನೆಗೆ ಉತ್ತರ ಲಿಖಿ ಅಂತ ಇದೆ. ಸೊ ಒಟ್ಟು 3 ಅಂಕದ ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ 3 ಅಂಕ. ಸೊ ನೋಡಿ ಏನಿದೆ. ಆನಂದಿನೇ अपने ससुराल में क्या रंगढंग देखा. महादेवी वर्मा को पंडिताइन चाची का कौन सा रूप आकर्षित करता था. अंबेडकर जी के बाल्य जीवन का परिचय दीजिए. ಈ 3ರಲ್ಲಿ ಎನಿ 2ಗೆ ಆನ್ಸರ್ಸ್ ಬರೀಬೇಕು. 6 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಪ್ಯಾಟರ್ನಲ್ಲಿ ಸಂದರ್ಭಗಳಿದ್ದಾವೆ ನೋಡಿ. ಇಲ್ಲಿನೂ ಕೂಡ ಏನು ಮಾಡಿದ್ದಾರೆ, 2 ಸಂದರ್ಭಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಪ್ರತಿಯೊಂದಕ್ಕೆ 3, 4ರಲ್ಲಿ 2 ಬರೀಬೇಕು. ಪರ್ ತುಮ್ನೆ ಆಜ್ಕಲ್ ಘರ್ ಮೇ ಯಹ ಕ್ಯಾ ಉಪದ್ರವ್ ಮಚ್ ರಖಾ ಹೈ. ಆ ಬೇಟಾ ತುझे कलेजे से लगा लो. उड़ती है या आवू बैल कैसे धिंदे क्या निकाल रही है. उठो जागो और तब तक रुको नहीं तब तक लक्ष्य प्राप्त न हो जाए ಅಂತಕ್ಕಂಥ ವಾಕ್ಯ ಕೂಡ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ 4ರಲ್ಲಿರ್ತಕ್ಕಂಥ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಪ್ರತಿ ಪ್ರಶ್ನೆಗೆ 3 ಅಂಕ, ಒಟ್ಟು 6 ಮಾರ್ಕ್ಸ್ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಕೊಡ್ತಾರೆ. ಸೊ ಪ್ರಶ್ನೆ ಏನಿದೆ ಅಂದರೆ, मीराबाई की कृष्ण भक्ति का वर्णन कीजिए. सीता जी प्रकृति सौंदर्य के बारे में क्या कहती है. बच्चन जी जग में क्या लुटाया और क्यों. उल्लास कविता का आशय संक्षेप में लिखिए ಅಂತ ಇದೆ. ಇನ್ನು ಸಂದರ್ಭ ಭಾವ ಸ್ಪಷ್ಟ ಮಾಡಬೇಕಾಗದ. ಸೊ 2ರಲ್ಲಿ ಒಂದೊಂದಾದರೂ ಮಾಡಬೇಕು, ಒಟ್ಟು 2 ಮಾಡಬೇಕು. ಪ್ರತಿಯೊಂದಕ್ಕೆ 4 ಅಂಕಗಳನ್ನು ಕೊಟ್ಟಿದ್ದಾರೆ. ಸೊ ನೋಡಿ 24ರಲ್ಲಿ, ಕಸ್ತೂರಿ ಕುಂಡಲಿ ಬಸೆ ಮೃಗ ಢೂಂಡೆ ಬನಮಾಹಿ ಐಸೆ ಘಟಿ ಘಟಿ ರಾಮ ಹೇ ದುನಿಯಾ ದೇಖೈ ನಾಹಿ. ಅಥವಾ मधुर वचन में जात मीटे उत्तम जन अभिमान तनक सीत जलसो मीटे जैसे दूध उफान. अथवा गुरु हथौड़ा हाथ करती बार बार प्रहार सामने तरु मालिका अट्टलिका प्रकार. अथवा जीवन में न निराश मुझको कभी रुलाने को आई जग ढूंढा है यह विरक्ति भी नहीं सिखाने को आई ಅಂತ ಇದೆ. ಇನ್ನು 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಪ್ರತಿಯೊಂದಕ್ಕೆ 3 ಅಂಕ, ಒಟ್ಟಾರೆ 9 ಅಂಕ. 6ರಲ್ಲಿ 3 ಬರೀಬೇಕು. शराबी को बच्चा कहाँ मिला, वह उसे अपने साथ क्यों लाया. मचुआ पात्र का चरित्र चित्रण कीजिए. मनुष्य के प्रेम के बारे में शमशान के विचार प्रकट कीजिए. अतः पहाड़ी ने तरस खाकर शमशान से क्या कहा. वीर जी के परिवार का संक्षिप्त परिचय. समधियों के घर मंगल सेन की औभगत कैसे हुई ಅಂತಕ್ಕಂಥದ್ದು ಇದೆ. ಇನ್ನು ವಾಕ್ಯ ಶುದ್ಧಿಗಳಲ್ಲಿ ಕೇಳಿದ್ದಾರೆ. सभी उसको तारीफ करते हैं, उसे सम्मानित किया जाएगा. कालದಲ್ಲಿ 2 ಪ್ರಶ್ನೆ. सूरदास ने अनेक पद लिखे थे, उसे सम्मानित किया जाएगा. ಇದು ಭವಿಷ್ಯತ್ ಕಾಲ, ಇದು ವರ್ತಮಾನ ಕಾಲದಲ್ಲಿ ಪರಿವರ್ತನೆ ಮಾಡಬೇಕು. अन्य ಲಿಂಗದಲ್ಲಿ 2 ಪ್ರಶ್ನೆ ಇದ್ದಾವೆ. ಸುಬೇದಾರ್ ಬುದ್ಧಿಮಾನ್, ಅನ್ಯ ವಚನ ಭೈಸ್ ದುಶ್ಮನ್, ಸಮನಾರ್ಥಕ್ ಚಾಂದ್ ತರುಣ ಅಂತಕ್ಕಂಥದ್ದು ಇದೆ. ಮುಂದೆ ಗದ್ಯ ಭಾಗದಲ್ಲಿರ್ತಕ್ಕಂಥ 5 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು. ಬಹಳ ಈಸಿ ಅದ. ನೆಕ್ಸ್ಟ್ ನಿಮಗೆ 38ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಪತ್ರ ಬರೀಬೇಕಾಗಿದೆ.
ನೀವು आप विकास जाधव है, आप छात्रावास में रहते हैं। आपको पिता से पता चला है कि आपकी माताजी पूरे परिवार का ध्यान रखती है, किंतु अपने स्वास्थ्य की अक्सर अनदेखी करती है। माताजी को समझाते हुए एक ಪತ್ರ ಲಿಖಿ ಅಂತ ಇದೆ. ವೆರಿ ಈಸಿ. ಲಾಸ್ಟಲ್ಲಿರ್ತಕ್ಕಂಥದ್ದು ಅನುವಾದವನ್ನು ಹಿಂದಿಯಲ್ಲಿ ಮಾಡಬೇಕು. ನನ್ನಿಂದ ಈ ಕೆಲಸ ಮಾಡಲಾಗುವುದಿಲ್ಲ. ಮಗನ ಪತ್ರವನ್ನು ಓದಿ ತಾಯಿ ಪ್ರಸನ್ನಳಾದಳು. ಪೊಲೀಸರು ಕಳ್ಳರನ್ನು ಹಿಡಿದರು. ಭಾರತದಲ್ಲಿ ಬಹಳಷ್ಟು ಜನರಿಗೆ ಹಿಂದಿ ತಿಳಿಯುತ್ತದೆ. ಅವನು ಸ್ವಲ್ಪ ಸಮಯದ ನಂತರ ಬರುವನು ಅಂತ ಇದೆ. ಇಷ್ಟು ಫಸ್ಟ್ ಪಿ ಯು ಸಿಯಲ್ಲಿರ್ತಕ್ಕಂಥ ಹಿಂದಿಯ ಅರ್ಧವಾರ್ಷಿಕ ಪರೀಕ್ಷೆಗಿರ್ತಕ್ಕಂಥ ನಾನು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ರೆಫರ್ ಮಾಡಿ ಹೆಚ್ಚು ಅಂಕಗಳನ್ನು